ಜೊತೆಗೆ ಈಗ ಪ್ರಶಾಂತ್ ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಪ್ರಶಾಂತ್ ವೆರಿ ಇಂಟ್ರೆಸ್ಟಿಂಗ್ಲಿ ಈ ಇಷ್ಟು ಬಾರಿಯ ಜನರಲ್ ಎಲೆಕ್ಷನ್ ನ ಸಂದರ್ಭದಲ್ಲಿ ನಾವು ಗಮನಿಸೋದು ಅಂತ ಅಂದ್ರೆ ಈ ಹಳೆ ಮೈಸೂರು ಭಾಗದ ಕ್ಷೇತ್ರಗಳೇನಿದೆ ಒಳ್ಳೆ ರೀತಿಯಲ್ಲಿ ವೋಟಿಂಗ್ ನಡೆಯುತ್ತೆ. ಯಾವ ಮಟ್ಟಿಗೆ ಅಂತಂದ್ರೆ ಈ ಬೆಂಗಳೂರಿನಲ್ಲಿರುವಂತಹ ವಾಸಿಗಳು ಎರಡೂ ಕಡೆ ಹೊಂದಿರುವಂತಹ ವೋಟಿಂಗ್ ಏನಿರುತ್ತೆ ಅವ್ರು ಬಹುತೇಕರು ಅವರು ಹಳೆ ಮೈಸೂರು ಭಾಗದಲ್ಲಿ ಆ ಮಂದಿ ಏನಿರ್ತಾರೆ ವೋಟರ್ಸ್ ಆ ತಮ್ಮ ಕ್ಷೇತ್ರಕ್ಕೆ ಹೋಗಿ ವೋಟಿಂಗ್ ಆಗ್ತಾರೆ, ಈ ವೋಟ್ ಮಾಡ್ತಾರೆ. ಈ ಕಾರಣಕ್ಕಾಗಿ ಬೆಂಗಳೂರು ವೋಟಿಂಗ್ ಬಹಳ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಅದು ಕೂಡ ಒಂದು ಕಾರಣ. ಬಟ್ ಈ ಬಾರಿಯ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ಸ್ಗಳು ಯಾವ ರೀತಿಯಾದಂತ ಒಂದು ಉತ್ಸಾಹ ಹೊಂದಿದ್ದಾರೆ ಅಂತ ಹೇಳಿ, ಯಾಕಂತಾರೆ ಬೈ ಎಲೆಕ್ಷನ್ ಆಗಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಭಾಗದಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ನೆಲೆಸಿರುವಂತಹ ವೋಟರ್ಸ್ ಆ ಕಡೆಗೆ ಬಂದು ವೋಟ್ ಹಾಕುವಂತ ನಿಟ್ಟಿನ ಉತ್ಸಾಹ ಏನಾದರೂ ಕಂಡುಬರ್ಬೋದಾ? ಯಾಕಂದ್ರೆ ಕಳೆದ 2 ಬಾರಿ ಕೂಡ 80+% ವೋಟಿಂಗ್ ಆಗಿರುವಂತಹ ಕಾರಣಕ್ಕಾಗಿ ಈ ಬಾರಿ ಯಾವ ಪರ್ಸೆಂಟೇಜ್ ಅಲ್ಲಿ ವೋಟ್ ಆಗಿದೆ ಅನ್ನುವಂಥದ್ದು ಕೂಡ ಯಾವ ಅಭ್ಯರ್ಥಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಒಂದು ವಿಶ್ಲೇಷಣೆ ಮಾಡೋಕೆ ಅವಕಾಶ ಆಗ್ಬೋದು ಅಂತ ಕಾಣಿಸುತ್ತೆ. ಪ್ರಶಾಂತ್, ಖಂಡಿತವಾಗಿಯೂ ಮಲ್ತೇಶ್, ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ಜಿದ್ದಿನ ಕಣವಾಗಿ ಮಾರ್ಪಟ್ಟಿತ್ತು. ಇಡೀ ರಾಜ್ಯದ ಗಮನ ಕೂಡ ಸೆಳೆದಿರುವಂಥದ್ದು. ಪ್ರಮುಖವಾಗಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಆಗಿರ್ಬೋದು, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ ಅವರ ಹಣೆ ಬರ ಇವತ್ತು ಹೇಳಿದಂತೆ ಈ ಬಾರಿ ಚುನಾವಣೆ ಆಗುತ್ತಾ ಅಂದ್ರೆ ಮತದಾನ ಪ್ರಕ್ರಿಯೆ ಆಗುತ್ತಾ ಇಲ್ಲೋ ಅನ್ನೋಂಥದ್ದು. ಆದ್ರೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಕಳೆದ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಚನ್ನಪಟ್ಟಣದ ಒಂದು ಏನು ಮತದಾನ ಪ್ರಕ್ರಿಯೆ ಇತ್ತು 86% ವೋಟ್ ಕೂಡ ನಡೆದಿರುವಂಥದ್ದು. ನಾನಿವಾಗ ಚನ್ನಪಟ್ಟಣದಲ್ಲಿರುವಂಥ ಮಂಗಳವಾರಪೇಟೆಯಲ್ಲಿ ಒಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಳಿ ಇದ್ದೀನಿ. ಇಲ್ಲಿ ಒಂದು 3 ಬೂತ್ಗಳನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಬೂತ್ ನಂಬರ್ 69, 70, 71 ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಲೂ ಕೂಡ ಆರಂಭ ಆಗಿದೆ. ಸಾಕಷ್ಟು ಜನರು ಕೂಡ ಈಗಾಗಲೇ 7 ಗಂಟೆಗೆ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸಬಹುದು, ವಯಸ್ಸಾದವರು ಕೂಡ ಈಗಾಗಲೇ ಬಂದು ಮತದಾನ ಮಾಡೋದಕ್ಕೂ ಕೂಡ ಈ ಒಂದು ಮತಗಟ್ಟೆಯಲ್ಲಿ ಕಾಯ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನು ಈ ಒಂದು ಮತಕೇಂದ್ರದಲ್ಲಿ ಮಾಡಿದ್ದಾರೆ. ಒಂದ್ ಕಡೆ ಪೊಲೀಸ್ ಇರುವುದು, ಮತ್ತೊಂದು ಕಡೆ ಆರ್ಮಿಯನ್ನು ಕೂಡ ಹಾಕಿರುವಂತ ಪ್ರತಿಯೊಬ್ಬರು ಕೂಡ ತಪಾಸಣೆ ಮಾಡಿ ಒಳಗ್ ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಮಹಿಳಾ ಮತದಾರರು ಹೆಚ್ಚಿರುವಂತದ್ದು. ಪುರುಷರ ಮತದಾರರಿಗಿಂತ ಸುಮಾರು 12,000ಕ್ಕೂ ಹೆಚ್ಚು ಮತದಾರರು ಮಹಿಳಾ ಮತದಾರರು ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಚನ್ನಪಟ್ಟಣದಲ್ಲಿರುವಂತಹ ಸಾಕಷ್ಟು ಮತದಾರರು ಬೆಂಗಳೂರು ಕಡೆಗಳಲ್ಲೂ ಕೂಡ ವಾಸವಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಇವತ್ತು ಕರೆತರುವಂತ ಕೆಲಸವನ್ನು ಕೂಡ ಎರಡೂ ಪಕ್ಷದವರು ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನವಾಗಿತ್ತು. ಸುಮಾರು 86% ಅಷ್ಟು ಮತದಾನ ಕೂಡ ಆಗಿತ್ತು. ಈ ಬಾರಿ ಕೂಡ ಅಂದ್ರೆ ಪ್ರಮುಖವಾಗಿ ಚನ್ನಪಟ್ಟಣದಲ್ಲೂ ಕೂಡ 86% ಅಷ್ಟು ಮತದಾನವನ್ನು ಕೂಡ ಆಗಿತ್ತು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಮತದಾನವನ್ನ ಮಾಡಕ್ಕೆ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಪ್ರಯತ್ನ ಮಾಡ್ತಿರೋದು, ಮತ್ತೊಂದು ಕಡೆ ಒಂದೊಂದು ಓಟು ಕೂಡ ಇಂಪಾರ್ಟೆಂಟ್ ಆಗಿರುವುದರಿಂದ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಮತಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಮನೆಗೆ ತೆರಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಲ್ತೇಶ್, ಓಕೆ ಥ್ಯಾಂಕ್ ಯು ಪ್ರಶಾಂತ್.